ಕ್ಯಾಬಿನೆಟಲ್ಲಿ ಸುಮಾರು 23 ಅಜೆಂಡಾಗಳಿತ್ತು. ಅದರೊಳಗೆ ಮೇಜರ್ ಅಂಥದ್ದೇನಿರಲಿಲ್ಲ. ಬಟ್ ಏನು ನಮ್ಮ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ ಎಲ್ಲ ಕಡೆ ಬಿ ಖಾತೆಗಳನ್ನು ಎ ಖಾತೆಗಳಾಗಿ ಪರಿವರ್ತನೆ ಮಾಡಬೇಕು ಅಂತೇಳಿ, ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ತಿದ್ದುಪಡಿ ಬಂದಿತ್ತು. ಅದು ಸ್ವಲ್ಪ ಇಂಪಾರ್ಟೆಂಟ್ ಅಂತ ಅಜೆಂಡಾ ಇತ್ತು. ಅದು ಬಿಟ್ಟರೆ ಮುಖ್ಯಮಂತ್ರಿಗಳು ಏನು ಹೊಸದಾಗಿ ಪ್ರಜಾಸೇವೆ ಅಂತ ಹೇಳಿ ಒಂದು ಇಲಾಖೆನ ಪ್ರಾರಂಭ ಮಾಡಿದ್ದಾರೆ. ಆ ಒಂದು ಪ್ರಜಾಸೇವೆ ಮೂಲಕ ಜನಸ್ಪಂದನ ಕಾರ್ಯಕ್ರಮಗಳನ್ನು ಇಡೀ ರಾಜ್ಯಾದ್ಯಂತ ನಡೆಸಬೇಕು. ಮತ್ತು ಮಂತ್ರಿಗಳೆಲ್ಲರೂ ಕೂಡ ಕಡ್ಡಾಯವಾಗಿ ಪ್ರತಿ ತಿಂಗಳು 1 ಮತ್ತು 3ನೇ ಶನಿವಾರ, ಮೊದಲನೇ ಮತ್ತು 3ನೇ ಶನಿವಾರ ಯಾರು ಜಿಲ್ಲೆ ಉಸ್ತುವಾರಿ ಕೊಟ್ಟಿರ್ತಾರೆ ಆ ಜಿಲ್ಲೆ ಎಲ್ಲ ತಾಲೂಕುಗಳಿಗೆ ಹೋಗಿ, ವಿಧಾನಸಭಾ ಕ್ಷೇತ್ರಗಳಿಗೆ ಹೋಗಿ ನಾವು ಜನಸ್ಪಂದನ ಕಾರ್ಯಕ್ರಮಗಳನ್ನು ನಡೆಸಬೇಕು ಅಂತ ಹೇಳಿ ನಮಗೆ ಸೂಚನೆಯನ್ನು ಕೊಟ್ಟರು. ಮತ್ತು ಅದ್ರ ಜೊತೆಗೆ ಭಾರತ್ ಜೋಡೋ ಯುವಕರ ಸಂಘನ ಏನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಅದ್ರ ವಿಚಾರವಾಗಿ ಹಿಂದಿನ ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ನಾವು ಒಂದಷ್ಟು ಸಲಹೆಗಳನ್ನು ಕೊಟ್ಟಿದ್ವಿ. ಸೊ ಆ ಸಲಹೆಗಳನ್ನೆಲ್ಲ ಕ್ಯಾಬಿನೆಟ್ಗೆ ತಂದು ಸಂಪುಟದ ಮುಂದೆ ಇಡಲಾಗಿತ್ತು. ಪ್ರತಿಪಕ್ಷಗಳು ಟೀಕೆ ಮಾಡೋಕ್ಕೆ ಅವ್ರು ಇರೋದು, ಅವ್ರ ಟೀಕೆಯಲ್ಲಿ ಯಾವುದೂ ಹುರುಳಂತೂ ಇಲ್ಲ. ಇವತ್ತು SIR ತಂದು ಲಕ್ಷಾಂತರ ಜನ, ಕೋಟ್ಯಂತರ ವೋಟರ್ಸ್ ಲಿಸ್ಟಿಂದ ಕೈ ಬಿಡೋಂಗೆ ಮಾಡ್ತಿರೋದು, ವೋಟರ್ಸ್ ಹಕ್ಕದು ಮತದಾನ ಮಾಡುವಂಥದ್ದು, ಆ ಹಕ್ಕನ್ನು ಕಸಿದುಕೊಳ್ತಿರೋದು BJP ಸರ್ಕಾರ. ಮತ್ತು ಚುನಾವಣಾ ಆಯೋಗ ಕೂಡ ಯಾವ ರೀತಿ ಈ SIR ಸಂಬಂಧದಲ್ಲಿ ಯಾವ ರೀತಿ ನಡ್ಕೊಂಡಿದೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಚುನಾವಣಾ ಆಯೋಗ ಹೆಚ್ಚೆಚ್ಚು ಮತದಾರರಿಗೆ ಪಟ್ಟಿಯಲ್ಲಿ ಸೇರಿಸುವಂಥ ಪ್ರಯತ್ನ ಮಾಡಬೇಕು. ಯಾವುದೇ ಒಬ್ಬ ಅರ್ಹ ಮತದಾರ ಕೂಡ ಮತದಾನ ಹಕ್ಕುಗಳನ್ನು ಕಳ್ಕೊಳ್ದಿರೋಂಗೆ ನೋಡ್ಕೊಳ್ಬೇಕಾಗಿತ್ತು ಆಯೋಗ. ಆದರೆ ಇವತ್ತು ನೀವು ಬೇರೆ ರಾಜ್ಯಗಳೆಲ್ಲ ನೋಡಿದ್ದೀರಿ ಹೇಗೆ ಎಷ್ಟೊಂದು ಜನ ಮತದಾರರಿಗೆ ಮತದಾನ ಹಕ್ಕುಗಳನ್ನು ಕಸಿದುಕೊಳ್ಳಾಗಿದೆ. ಅವರಿಗೆ ಅಪೀಲ್ ಕೂಡ ಹೋಗೋದಕ್ಕೆ ಟೈಮ್ ಇರಲ್ಲ, ಚುನಾವಣೆ ಹತ್ತಿರದಲ್ಲಿದ್ದರಿಂದ ಬೇರೆ ಬೇರೆ ರಾಜ್ಯಗಳಲ್ಲಿ. ಸೊ ಹಾಗಾಗಿ ಇವತ್ತೇನಾದರೂ ಚುನಾವಣೆಯನ್ನು ಕಸಿದುಕೊಂಡು ಮತಗಳತನ ಏನಾದರೂ ಮಾಡ್ತಿದ್ರೆ ಅದು BJP ಪಕ್ಷ. ದಾವಣಗೆರೆ ಕೂಡ ಈ ಹಳೆ ಕುಂದವಾಡ ಗ್ರಾಮದ ಹತ್ರ ರೈತರು ನಮಗೆ ಭೂ ಸ್ವಾಧೀನ ಕೈ ಬಿಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಆದರೆ ದಾವಣಗೆರೆಯಲ್ಲಿ ಎಷ್ಟೊಂದು ನಿವೇಶನಗಳು ಬೇಡಿಕೆ ಕೂಡ ಇದೆ. ಸೊ ಅದೊಂದು ಸಮಸ್ಯೆ ಇದೆ ಮತ್ತು ಸವಾಲು ಕೂಡ ಇದೆ. ಹೇಗೆ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು ಅಂಥೇಳಿ ನನಗೆ ಅದನ್ನೇ ಮೀಟಿಂಗ್ ಮಾಡಬೇಕು ಅಂತ ಬಂದಿದ್ವಿ. ದಾವಣಗೆರೆ ನಗರದಲ್ಲಿ ನಮ್ಮ ನಗರ ಸಭೆ ವ್ಯಾಪ್ತಿಯಲ್ಲಿ ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಈ ಥರ ಏನು ಸಮಸ್ಯೆಗಳಿದ್ರು ಅದಕ್ಕೆ ಪರಿಹಾರ ಕಂಡುಕೊಡುವಂಥ ಪ್ರಯತ್ನ ಈಗ ಮಾಡ್ತೀವಿ. ನಮ್ಮ ಸರ್ಕಾರ ಇದ್ದಿದ್ದಕ್ಕೆ ಒಳ್ಳೆ ಮಳೆ ಆಯಿತು ಅಥವಾ ಇನ್ಯಾರೋ ಬಂದಿದ್ದಕ್ಕೆ ಬರ ಬಂದುಬಿಡ್ತು ಅಂತ ನಾವು ಹೇಳೋದಕ್ಕೆ ಹೋಗೋದಿಲ್ಲ. ಇದೆಲ್ಲ ಹವಾಮಾನದಲ್ಲಿ ಆಗುವಂಥ ಬದಲಾವಣೆಗೆ ಆಧಾರದ ಮೇಲೆ ಆಗುವಂಥದ್ದು. ನಿಮಗೆಲ್ಲ ಗೊತ್ತಿರೋ ಹಾಗೆ ಇವಾಗ ಎಲ್ನಿನೋ ಇದೆ. ಸೊ ಎಲ್ನಿನೋ ಪರಿಣಾಮದಿಂದಾಗಿ ಅದು ಬಹಳ ಸ್ಟ್ರಾಂಗ್ ಎಲ್ನಿನೋ, ಸೂಪರ್ ಎಲ್ನಿನೋ ಅಂತ ಹೇಳ್ತಿದ್ದಾರೆ. ಸೊ ಎಲ್ನಿನೋ ಕಾರಣದಿಂದಾಗಿ ಬರೀ ನಮ್ಮ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಮತ್ತು ಇಡೀ ವಿಶ್ವದಲ್ಲಿ ವಿಪರೀತವಾದಂಥ ಹವಾಮಾನ ಬದಲಾವಣೆಗಳಾಗುತ್ತೆ. ಎಲ್ನಿನೋ ಕಾರಣದಿಂದ ಹಲವಾರು ಪ್ರದೇಶಗಳಲ್ಲಿ ಮಳೆ ಅಭಾವ ಆಗುತ್ತೆ, ಮತ್ತಷ್ಟು ಕಡೆ ಹೆವಿ ರೈನ್ಫಾಲ್ ಆಗುತ್ತೆ. ಸೊ ಹಾಗಾಗಿ ಇದು ಹವಾಮಾನ ಬದಲಾವಣೆ. ಇದ್ರ ಬಗ್ಗೆ ಎಲ್ಲ ಮೆಟೀರಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಅಕ್ರಾಸ್ ದ ಗ್ಲೋಬ್ ಅವ್ರಿಗಾಗಲೇ ಹೇಳಿದ್ದಾರೆ ಈ ರೀತಿ ಆಗುತ್ತೆ ಅಂತ. ಸೊ ಈಗಾಗಲೇ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಇವತ್ತಿಗೆ ಕರೆಕ್ಟಾಗಿ 1 ತಿಂಗಳಾಗ್ತಾ ಇದೆ. ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿ ದಿವಸದಾನೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ 100 ಡೇಸ್ ಅಜೆಂಡಾ ಅಂಥೇಳಿ ನಮಗೆಲ್ಲರಿಗೂ ಕೂಡ ಕೊಟ್ಟಿದ್ದಾರೆ. ಸೊ 100 ದಿವಸಗಳಲ್ಲಿ ನಾವು ಯಾವ್ಯಾವ ಸಾಧನೆ ಮಾಡಬೇಕು ಅನ್ನೋದನ್ನು ಈಗಾಗಲೇ ಒಂದು ಪಟ್ಟಿ ಮಾಡಿ ಕೂಡ ಕೊಟ್ಟಿದ್ದಾರೆ. ನೆನ್ನೆ ಕೂಡ ಕ್ಯಾಬಿನೆಟಲ್ಲಿ ಕೂಡ ಅದನ್ನು ಕೊಟ್ಟಿದ್ದರು. ಹಲವಾರು ಕ್ಷೇತ್ರಗಳಲ್ಲಿ ಏನೇನು ಸಾಧನೆ ಮಾಡಬೇಕು ಅಂತೇಳಿ ಅದ್ರ ಬಗ್ಗೆ ನೋಟ್ಸೇ ಕೊಟ್ಟಿದ್ದಾರೆ. ಸೊ ಅದರೊಳಗೂ ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಏನು ಯುವ ಜನತೆ ಇದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಅವ್ರನ್ನ ಗಮನದಲ್ಲಿ ಇಟ್ಕೊಂಡು ನಾವು ಸರ್ಕಾರ ಆಡಳಿತ ನಡೆಸ್ತೀವಿ ಅಂತ ಕೂಡ ಅವ್ರು ಹೇಳಿದ್ದಾರೆ. ಅವ್ರಿಗೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಪ್ರಮಾಣ ವಚನ ಸ್ವೀಕಾರ ಮಾಡಿದ ದಿವಸನೇ ಎಲ್ಲ ವಿದ್ಯಾರ್ಥಿಗಳಿಗೂ ಉಚಿತವಾದಂಥ ಬಸ್ ಪಾಸ್ ಕೂಡ ಕೊಟ್ಟಿದ್ದಾರೆ. ಭಾರತ್ ಜೋಡೋ ಯುವ ಸಂಘಗಳನ್ನು ಮಾಡಿ ಯುವಕರನ್ನು ಎಲ್ಲ ರೀತಿಯಿಂದಲೂ ಕೂಡ ಅವ್ರಿಗೆ ಸರ್ವತೋಮುಖ ಬೆಳವಣಿಗೆ ಆಗಬೇಕು ಅವ್ರ ವ್ಯಕ್ತಿತ್ವದ್ದು ಅಂಥೇಳಿ ಆ ಕಾರ್ಯಕ್ರಮ ಕೂಡ ತರ್ತಿದ್ದಾರೆ. ಸೊ ಈಗ ಗ್ಯಾರಂಟಿಗಳನ್ನು ನಾವು ಕೊಡ್ತಿರೋದು ಅರ್ಹ ಫಲಾನುಭವಿಗಳಿಗೆ ತಲುಪಲಿ ಅಂಥೇಳಿ ಅಲ್ವಾ, ಯಾರು ನಿಜವಾಗ್ಲೂ ಬಡವರಿದ್ದಾರೆ ಅವ್ರಿಗೆ ತಲುಪಬೇಕು ಅಂಥೇಳಿ. ಸೊ ಹಾಗಾಗಿ ಯಾರಾದರೂ ಅರ್ಹರು ಇಲ್ಲದೆ ಹೋದರೂ ಕೂಡ ಅದನ್ನು ಪಡ್ಕೊಳ್ತಾ ಇದ್ದರೆ ಅದರಿಂದ ನಿಜವಾದ ಅರ್ಹರು ಯಾರಿರ್ತಾರೆ ಅವ್ರಿಗೆ ಅನ್ಯಾಯ ಆಗುತ್ತೆ. ಸೊ ಹಾಗಾಗಿ ಅದನ್ನು ತಪ್ಪಿಸ್ಬೇಕು ಅಂಥೇಳಿ ನಾವು ಪರಿಷ್ಕರಣೆ ಮಾಡ್ತಾಯಿದ್ದೀವಿ. ಆದರೆ ಯಾರ್ಯಾರು ಅರ್ಹರು ಇರ್ತಾರೆ ಅವ್ರಿಗೆ ಖಂಡಿತ ಕೊಡಿಸುವಂಥ ಕೆಲಸ ಮಾಡ್ತೀವಿ. ಜಾತಿ ಸರ್ಟಿಫಿಕೇಟ್ ಯಾಕೆ ಹೇಳ್ತಾರೆ? ಯಾವುದ್ರೊಳಗೆ ಜಾತಿ ಆಧಾರದ ಮೇಲೆ ನಾವು ಗ್ಯಾರಂಟಿ ಕೊಟ್ಟಿಲ್ಲ. ಎಲ್ಲ ಜಾತಿಯವ್ರಿಗೂ, ಎಲ್ಲ ಸಮುದಾಯದವ್ರಿಗೂ, ಎಲ್ಲ ಧರ್ಮದವ್ರಿಗೂ ಕೂಡ ಕೊಟ್ಟಿದ್ದೀವಿ. ಸೊ ಅದಕ್ಕೆ ಕ್ರೈಟೀರಿಯಾ ಪ್ರತಿಯೊಂದು ಗ್ಯಾರಂಟಿ ಸ್ಕೀಮ್ನ ಆ ಕ್ರೈಟೀರಿಯಾ ಫುಲ್ಫಿಲ್ ಆದರೆ ಖಂಡಿತ ಕೊಡ್ತಾರೆ. ಜಾತಿಗೆ ಅಂತಂತಂದರೆ ಎಷ್ಟು
ಎಷ್ಟು ಡೆಮೋಗ್ರಫಿಗಳು ಯಾವ್ಯಾವ ಥರ ಡೆಮೋಗ್ರಫಿಕ್ಸ್ ಇದೆ ಮತ್ತು ಯಾವ ಸಮುದಾಯದವರು ಹೆಚ್ಚೆಚ್ಚು ಫಲಾನುಭವಿಗಳಾಗಿದ್ದಾರೆ ಅದನ್ನೆಲ್ಲ ಮಾಹಿತಿ ಪಡ್ಕೊಳ್ಳೋಕ್ಕೋಸ್ಕರ ಮಾಡಿರ್ತಾರೆ ಹೊರತು ಜಾತಿ ಆಧಾರದ ಮೇಲಂತೂ ಗ್ಯಾರಂಟಿ ಸ್ಕೀಮ್ ಈಗ ಸಿದ್ದರಾಮಯ್ಯವರು ಆ ಜಾತಿ ಗಣಿತನ ಮಾಡಿಸಿ ಸಮೀಕ್ಷೆಯನ್ನು ಮಾಡಿಸಿ ಅದ್ರ ವರದಿಯನ್ನು ಜಾರಿಗೆ ತರಬೇಕು ಅಂಥೇಳಿ ಅವ್ರು ಅಂದ್ಕೊಂಡಿದ್ರು. ಸೊ ಇನ್ನೂ 2 ವರ್ಷ ಇರ್ತಾರೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಆದರೆ ಅನಿರೀಕ್ಷಿತವಾಗಿ ಅವರು ಮುಖ್ಯಮಂತ್ರಿ ಸ್ಥಾನದ ಕೆಳಗಿಳಬೇಕಾಗಿದೆ. ಆದರೂ ಕೂಡ ಅವರು ಸ್ಥಾನ ಬಿಟ್ಕೊಡ್ಬೇಕಾದ್ರೆ ಕೊನೆಯ ದಿವಸ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಆದರೆ ಅದಿನ್ನೂ ಜಾರಿಗೆ ಬಂದಿಲ್ಲ, ಕ್ಯಾಬಿನೆಟ್ ಮುಂದೆ ಬರಬೇಕು. ಖಂಡಿತ ಅದು ಕೂಡ ನಮ್ಮ ಒಂದು ಅಜೆಂಡಾ ಹಾಕಿದ್ರೆ ನಮ್ಮ ಪ್ರಣಾಳಿಕೆಯಲ್ಲೇ ಕೂಡ ಜಾತಿ ಸಮೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ಹಾಗಾಗಿ ಅದನ್ನು ಒಂದು ಈಡೇರಿಸಬೇಕಾಗಿರೋದು ಕೂಡ ನಮ್ಮ ಪಕ್ಷದ ಜವಾಬ್ದಾರಿ ಇದೆ. ಅದನ್ನು ಖಂಡಿತ ಮಾಡ್ತೀವಿ. ಓಕೆ, ಮಾತಾಡಿ. ಇದನ್ನೆಲ್ಲ ಟೈಟಲ್ ಯೂಸ್ ಮಾಡಿಸ್ಬೇಕು, ಕಟ್ಟಿಸ್ಕೊಡ್ಬೇಕು ನಮಗೂ ಇದೆ.